ಓಯ್ ಹಲೋ, ನೀನು ಮೊಬೈಲ್ ನೋಡೋದು ಬಿಡಂದು ಬಿಟ್ಟು ಇಷ್ಟಾಗಿ ಬೇಜಾರಾಗಕತ್ತತಿ ಈಗ. ಯಾಕಂದ್ರೆ ಹೊರಗಿನ ಪ್ರಪಂಚ ಶಬ್ದ ಇಲ್ದಂಗೆ ನಿಶಬ್ದ ಆಗೈತಿ. ಅದಕ್ಕೆ ಹಿಂಗೆ ಅನ್ಸಾಕತ್ತತಿ. ನೀ ಏನೇ ಹೇಳೋ ಮಾರಾಯ, ನನಗೆ ಈ ಫೀಲಿಂಗ್ ಇಷ್ಟ ಆಗತ್ತಿಲ್ಲ. ಇದರಿಂದ ಏನೋ ಒಂಥರ ಭಾರ ಮತ್ತು ಖಾಲಿ ಖಾಲಿ ಅನ್ಸಾಕತ್ತತಿ. ಸುಮ್ಮನೆ ಇನ್ನೊಂದು 5 ನಿಮಿಷ ಫೋನ್ ನೋಡೋನು, ಅದರಿಂದ ಮೈಂಡ್ ರಿಲ್ಯಾಕ್ಸ್ ಆಗ್ಬೋದು. ಇಲ್ಲ, ಮೈಂಡ್ ರಿಲ್ಯಾಕ್ಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿವರೆಗೂ ನಾವು ಅದನ್ನು ಮಾಡೇವಲ್ಲ, ಹಾಗಾದ್ರೆ ಇಷ್ಟು ತಾಳೆ ರಿಲ್ಯಾಕ್ಸ್ ಆಗಬೇಕಿತ್ತು. ಆಯ್ತಪ್ಪ, ನಾನು ಹೇಳೋದು ಕರೆ ಇರ್ಬೋದು, ಆದ್ರೆ ಇಷ್ಟಾಗಿ ಸುಸ್ತಾಗಕತ್ತತಿ. ಸುಮ್ಮನೆ ಇರಲೇ, ಇದೆಲ್ಲ ನೀವು ಮಾಡಿದ ಹುಚ್ಚ ಕೆಲಸನೇ ಐತಿ. ಫೋನ್ ನೋಡುವಾಗ ಸುಮ್ಮನೆ ನಕ್ಕಿ, ಸಿಟ್ಟಾದಿ, ದುಃಖಪಟ್ಟು, ಎಕ್ಸೈಟ್ ಆದಿ. ಈಗ ಆ ಲೋಕ ಬಿಟ್ಟು ನಿನಗೆ ನಾರ್ಮಲ್ ಲೋಕದಾಗ ಇರೋಕ್ಕಾಗತ್ತಿಲ್ಲ. ಅದಕ್ಕೆ ಹಿಂಗೆ ಅನ್ಸಾಕತ್ತತಿ ಅಷ್ಟೇ. ನಾನು ಹೇಳೋದೆಲ್ಲ ಕರೆ ಇರ್ಬೋದು. 5 ನಿಮಿಷ ನೋಡೋನು, ಅದರಿಂದ ಏನಾಕತಿ? ನೋಡ ಮತ್ತು ಅದ ಸೈಕಲ್ ಕಂಟಿನ್ಯೂ ಆಕತಿ. ಸ್ವಲ್ಪ ಹೊತ್ತಂತ ಫೋನ್ ನೋಡೋದು, ಅದು ಹಂಗೆ ಕಂಟಿನ್ಯೂ ಆಗಿ ಮತ್ತು ಅದು ಡಿಪ್ರೆಷನ್, ಅನ್ಕಂಫರ್ಟೇಬಲ್, ಸಿಟ್ಟ ಎಲ್ಲ ಜಾಸ್ತಿ ಆಗಿ ಮತ್ತು 5 ನಿಮಿಷ ಅಂತ ನೋಡೋದು, ಮತ್ತು ಅದು ಕಂಟಿನ್ಯೂ. ಹೌದಾ, ಹೀಗೆಲ್ಲ ಆಗುತ್ತಾ? ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನಂತ ನೀನೇ ಹೇಳ್ಬಿಡಲ್ಲ. ಏನಿಲ್ಲ, ಮೊದಲು ನೋಡೋಕೆ ಹೋಗಿ ತಪ್ಪು ಮಾಡೇವಿ. ಈಗ ಸುಮ್ಮನೆ ಫೋನ್ ನೋಡೋದು ಬಿಟ್ಟು ಇದ್ಬಿಡ. ನೆಕ್ಸ್ಟ್ ನಮ್ಮ ಮೈಂಡ್ ತಾನಾಗೆ ರಿಕವರಿ ಆಗಿ ರಿಫ್ರೆಶ್ ಆಗುತ್ತೆ. ಅಂದ್ರೆ ಸುಸ್ತಾಗಿ ಕುಂತ ನಮ್ಮ ಮೈಂಡ್ ರಿಪೇರ್ ಆಗಿರ್ತೈತೆ. ಅದಕ್ಕೆ ಇನ್ಮೇಲೆ ಸುಸ್ತಾದ್ರೆ ಫೋನ್ ನೋಡಬಾರ್ದು. ಹೌದೌದು. ಅದರ ನಗುವಂಥದ್ದು ಏನೈತೆ? ಮತ್ತೆ ಯಾಕೆ ನಕ್ಕಿ ನೀನು? ಏನಿಲ್ಲ, ಈ ವಿಡಿಯೋ ನೋಡೋರು ಏನು ಮಾಡತ್ತಾರ ಅನ್ನೋದು ನೆನೆಸ್ಕೊಂಡು ನಗಿ ಬಂತ.